ಶಿವಮೊಗ್ಗದಿಂದ ಬಿಜೆಪಿಯ ವಿಚಾರದಲ್ಲಿ ಈಗಾಗಲೇ ಯಾವ ನಿರ್ಧಾರವನ್ನ ಈಶ್ವರಪ್ಪ ಅವರು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಈ ವಿಚಾರ ಈಗ ಈಶ್ವರಪ್ಪ ಅವರ ಮನವೊಲಿಕೆಯ ಕಸರತ್ತಿಗೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈ ಕಡೆಗೆ ಜೋಶಿ ಅವರು ಮಾತಾಡಿದ್ದಾರೆ. ಈಶ್ವರಪ್ಪ ಅವರ ಬಂಡಾಯ ಶಮನ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಈಗಲೂ ಅವರ ಮಾತಲ್ಲಿ ಕಾಣಿಸ್ತಾ ಇದೆ. ಈಶ್ವರಪ್ಪ ನಾಳೆ ಮೋದಿ ಅವರ ಕಾರ್ಯಕ್ರಮಕ್ಕೆ ಬರಬಹುದು ಅನ್ನುವಂತಹ ಅಂದಾಜು ಹಾಗೂ ಆ ಊಹೆನಲ್ಲೇ ಬಿಜೆಪಿ ನಾಯಕರು ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹಾಗೂ ಪ್ರಹ್ಲಾದ್ ಜೋಶಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಈಶ್ವರಪ್ಪ ಅವರನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ತೀವಿ, ಈಗಲೂ ಕಾಲ ಮಿಂಚಿಲ್ಲ ಅನ್ನೋದು ಇವರ ಮಾತಿನಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಅದು ಯಡಿಯೂರಪ್ಪನವರು ಈಗಾಗಲೇ ಹೇಳಿದ್ದಾರೆ, ವರಿಷ್ಠರೆಲ್ಲ ಮಾತಾಡ್ತೇವೆ ಅಂತ. ಖಂಡಿತ ಮಾತಾಡ್ತಾರೆ. ರಮೇಶ್ ಜಾರಕಿಹೊಳಿ ಅವ್ರನ್ನ ನಮ್ಮ ಹೈಕಮಾಂಡ್ ಜೊತೆ ಟಚ್ಚಲ್ಲಿ ಇರ್ಬೋದು, ಗೊತ್ತಿಲ್ಲ ನನಗೆ. ಮನವೊಲಿಕೆ ಆಗ್ಬೋದು ಸರ್ ಈಶ್ವರಪ್ಪನವರು? ಆಗುತ್ತೆ. ಅದು ಯಡಿಯೂರಪ್ಪನವರು ಈಗಾಗಲೇ ಹೇಳಿದ್ದಾರೆ, ವರಿಷ್ಠರೆಲ್ಲ ಮಾತಾಡ್ತೇವೆ ಅಂತ. ಖಂಡಿತ ಮಾತಾಡ್ತಾರೆ. ಅಲ್ಲ, ಈಶ್ವರಪ್ಪನವರು ಈಗ ಇನ್ನೂ ಭಾಳ ದಿವಸ ಅದ. ಅವ್ರದ್ದು ಚುನಾವಣೆ ಇರೋದು ಏಪ್ರಿಲ್ 26, ಅಂದರೆ ಸುಮಾರು ಒಂದು ತಿಂಗಳ 40 ದಿವಸ ಇದೆ. 40 ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಈಶ್ವರಪ್ಪನವ್ರು ನಮ್ಮ ಅತ್ಯಂತ ಕರ್ಮಠ ಹಿರಿಯ ಕಾರ್ಯಕರ್ತರು, ಹೀಗಾಗಿ ನಮಗೆ ವಿಶ್ವಾಸದ ಎಲ್ಲ ಸರಿ ಹೋಗುತ್ತೆ. ಅಲ್ಲ, ಈಶ್ವರಪ್ಪನವರು ಈಗಲೂ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಆದಿಯಾಗಿ ಅನೇಕ ಬಿಜೆಪಿ ನಾಯಕರು. ಆದರೆ ಆ ವಿಶ್ವಾಸಕ್ಕೆ ತಕ್ಕಂತೆ ಡೆವಲಪ್ಮೆಂಟ್ ಮಾತ್ರ ಆಗಿಲ್ಲ ಅನ್ನೋದು ರಿಯಾಲಿಟಿ ಆಗ್ತಾ ಇದೆ. ಈಗ ಹೈಕಮಾಂಡ್ ನೇರವಾಗಿ ಎಂಟ್ರಿ ಆಗುತ್ತಾ ಅಥವಾ ಯಡಿಯೂರಪ್ಪ ಅವರೇ ನೇರವಾಗಿ ಫೀಲ್ಡ್ಗೆ ಇಳಿತಾರಾ ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ಸಂಧಾನಕಾರರನ್ನ ಕಳಿಸ್ಕೊಡ್ತಾ ಇದ್ರು.